ಈಗ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರಕ್ಕೆ ಬರೋಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ಇದೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನಾಗಿದೆ ಗೊತ್ತಾ? ರೇಪ್ ಕೇಸ್ಗೆ ಹೊಸ ವಕೀಲರ ನೇಮಕಕ್ಕೆ ಪ್ರಜ್ವಲ್ ಪರದಾಡ್ತಾ ಇದ್ದಾನೆ. ಕಾರಣ ಏನು? ಈ ಹಿಂದೆ ಇದ್ದಂತಹ ಈತನ ಪರದ ವಕೀಲ ಹಿಂದೆ ಸರಿದ್ಬಿಟ್ಟಿದ್ದಾನೆ. ಹೆಚ್ಚು ಸಮಯ ಕೋರಿ ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಅವರು ಕಣ್ಣೀರಾಗ್ತಾ ಇದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ವಕಾಲತ್ತಿನಿಂದ ಹಿಂದೆ ಸರಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ. ಹೊಸ ವಕೀಲರನ್ನ ಈಗ ನೇಮಕ ಮಾಡಬೇಕಲ್ಲ, ಅದಕ್ಕೆ ಪ್ರಜ್ವಲ್ ಹಾಗೆ ಭವಾನಿ ರೇವಣ್ಣ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸಮಯವನ್ನ ಕೊಡಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪರಿಪರಿಯಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ವಿಚಾರಣೆಯಿಂದ ಜಡ್ಜ್ ಗಜಾನನ ಭಟ್ರನ್ನ ಈಗಾಗಲೇ ಬದಲಿಸಲು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಪರ ವಕೀಲರ ಮನವಿಯನ್ನ ತಿರಸ್ಕಾರದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರೋದು. ಹಾಗಾದರೆ ಏನೇನಾಗಿದೆ, ಏನು ಸಮಸ್ಯೆ ಆಗಿದೆ ಅಂತಂದರೆ, ಈ ರೇಪ್ ಕೇಸ್ ವಿಚಾರಣೆಯಲ್ಲಿ ಜಡ್ಜ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರಲ್ಲ, ಅವರನ್ನು ಚೇಂಜ್ ಮಾಡಬೇಕು ಅಂತ ಕೋರ್ಕೊಂಡಿರೋದು. ಆದರೆ ಮನವಿಯನ್ನು ತಿರಸ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ವಕೀಲರು ವಕಾಲತ್ತಿನಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ, ಹಿಂದೆ ಸರಿದಿದ್ದಾರೆ. ಹೊಸ ವಕೀಲರನ್ನು ಈಗ ನೇಮಕ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ ಟೈಮ್ ಕೊಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆ ಅವರ ತಾಯಿ ಭವಾನಿ ರೇವಣ್ಣ ಅವರು ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಕೋರ್ಟ್ನಿಂದ ಇದಕ್ಕೆ ನಕಾರ ಸಿಗ್ತಾ ಇದೆ, ಮನವಿ ಮಾಡ್ಕೊಂಡಿದ್ದಾರೆ. ಈಗ ಇದರ ಹಿನ್ನೆಲೆಯಲ್ಲಿ ಮಂಗಳವಾರದ ತನಕ ಟೈಮ್ ಇದೆ, ಮಂಗಳವಾರದ ಒಳಗಡೆ ನೇಮಕ ಮಾಡಿಕೊಳ್ಳಿ ಅಂಥೇಳಿ ಕೋರ್ಟ್ ತಾಕೀತು ಮಾಡ್ತಾ ಇದೆ. ಸೊ ವಿಚಾರಣೆ ವಿಳಂಬ ಮಾಡುವ ಉದ್ದೇಶ ಅಂಥೇಳಿ ಸರ್ಕಾರಿ ಪರ ವಕೀಲರು ಇದನ್ನು ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನಾಗುತ್ತೆ ಈ ಸಂಬಂಧ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಈ ಕೇಸ್ನಲ್ಲಿ ಈಗ ಇನ್ನೇನಾಗ್ಬೋದು ಅಂತ ಮಂಗಳವಾರ ತನಕ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಸಾಕಾಗುತ್ತಾ ಇವರಿಗೆ? ಮತ್ತಷ್ಟು ಟೈಮ್ ಜಾಸ್ತಿ ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರಾ? ಜೊತೆಗೆ ಇಲ್ಲಿ ತನಕ ಏನೇನಾಗಿದೆ ಈ ಕೇಸ್ ಸಂಬಂಧ? ಮಾಜಿ ಸಂಸದ JDSನವರು ಏನಾಗಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಇವರು ವಿಚಾರಕ್ಕೆ ಬರೋದಾದರೆ ಹಾಸನದಲ್ಲಾಗಿರ್ಬೋದು, ಹೊಳೆನರಸೀಪುರದಲ್ಲಾಗಿರ್ಬೋದು, ಗನ್ನಿಗಡದಲ್ಲಾಗಿರ್ಬೋದು, ದೆಹಲಿಯ ಸಂಸದರ ನಿವಾಸ ಆಗಿರ್ಬೋದು, ಬೆಂಗಳೂರಿನಲ್ಲಿರುವಂಥ ಬಸವನಗುಡಿ ನಿವಾಸದಲ್ಲಿ ಇಷ್ಟು ಕಡೆಯೂ ಕೂಡ ಸಾಕಷ್ಟು ನೂರಾರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಕೊಂಡು ಸಾಕಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಒಂದು ಗಂಭೀರವಾದಂಥ ಪ್ರಕರಣ ಕೂಡ ದಾಖಲಾಗಿತ್ತು. ಕೇವಲ ಅತ್ಯಾಚಾರ ಅಲ್ಲ, ಅತ್ಯಾಚಾರದ ಜೊತೆ ಕಿಡ್ನಾಪ್ ಆಗಿರ್ಬೋದು, ಕೊಲೆ ಯತ್ನ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಮಹಿಳೆಯರ ಮಾನಹಾನಿ ಆಗಿರ್ಬೋದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಮಹಿಳೆಯರಿಗೆ ಏನು ಅಸಭ್ಯವಾಗಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಕೊಂಡು ಮಾನಭಂಗ ಮಾಡಿರುವಂಥ ಸಂಬಂಧಪಟ್ಟಂತೆ ಇಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಮತ್ತು ಪ್ರಜ್ವಲ್ ರೇವಣ್ಣ ಈ ಮೂರು ಜನರ ಮೇಲೂ ಕೂಡ ಪ್ರಕರಣ ದಾಖಲಾಯಿತು. ಈ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು, ಖುಲಾಸೆಗೊಳಿಸಬೇಕಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಕೂಡ ಸಾಕಷ್ಟು ಬಾರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದರು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಿದರು, ಅಲ್ಲಿ ಕೂಡ ತಿರಸ್ಕಾರಗೊಂಡಿತು. ಅದರ ಜೊತೆ ಈ ಒಂದು ಪ್ರಕರಣದಲ್ಲಿ ನಂದೇನು ಪಾತ್ರ ಅಲ್ಲ ಅಂತ ಹೇಳ್ಬಿಟ್ಟು ರೇವಣ್ಣ ಅವರು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಅದನ್ನು ಕೂಡ ಖುಲಾಸೆಗೊಳಿಸಿತ್ತು. ಆದರೆ ಭವಾನಿ ರೇವಣ್ಣ ಮತ್ತು ಏನು ರೇವಣ್ಣ ಅವರಿಗೆ ಇಬ್ಬರು ಕೂಡ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈ ಒಂದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಮಾನಹಾನಿ ಮಾಡಿರೋದು, ಅತ್ಯಾಚಾರವೆಸಗಿರೋದು ಎಲ್ಲವನ್ನು ಕೂಡ ಎವಿಡೆನ್ಸ್ ಕೂಡ ಆಗಿದೆ, ಚಾರ್ಜ್ ಶೀಟ್ ಕೂಡ ಆಗಿದೆ. ಈ ಒಂದು ಪ್ರಕರಣ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತಿದೆ. ಆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಮಾಡಿದ್ರಿ, ಯಾಕೆ ವಿಡಿಯೋಗಳನ್ನು ಮಾಡ್ಕೊಳ್ರಿ, ಯಾಕೆ ಆ ಮಹಿಳೆಗೆ ಈ ರೀತಿಯಂಥ ಹಿಂಸೆಯನ್ನು ಕೊಟ್ರಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಕರ್ಮಕಾಂಡವನ್ನು ಆತನೇ ನೋಡಿ ಎಲ್ಲ ಒಂದು ರೀತಿಯಾದಂಥ ಆತನಿಗೆ ಒಂದು ರೀತಿಯಂಥ ಜಿಗುಪ್ಸೆ ಉಂಟಿದೆ, ಬೇಸರಗೊಂಡಿದ್ದಾರೆ. ಹೀಗಾಗಿ ಎಲ್ಲರ ಮುಂದೆನೂ ಕೂಡ ಆತನೇ ಮಾಡಿರುವಂಥ ವಿಡಿಯೋಗಳಾಗಿರ್ಬೋದು, ಏನು ಸೆಕ್ಸುವಲ್ ಅರೇಂಜ್ಮೆಂಟ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಇದನ್ನೆಲ್ಲವೂ ಕೂಡ ಆತನು ಟ್ರಯಲ್ನಲ್ಲಿ ಹೇಳ್ಬೇಕಾದ್ರೆ ಒಂದು ರೀತಿಯಾಗಿ ಪ್ರಾಣ ಸಂಕಟ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಧೀಶರಿಂದಲೂ ಕೂಡ ನನಗೆ ತೊಂದರೆ ಆಗ್ತಿದೆ, ಹೀಗಾಗಿ ನ್ಯಾಯಾಧೀಶರನ್ನೇ ಬದಲಿಸಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಹೈಕೋರ್ಟ್ ಕೂಡ ಆ ಒಂದು ಅರ್ಜಿಯನ್ನು ಕೂಡ ಖುಲಾಸೆಗೊಳಿಸಿದ್ರು. ಅದರ ಜೊತೆ ಈ ಒಂದು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಅಷ್ಟು ಬೇಗ ಆ ಜಾಮೀನು ಸಿಗೋದಿಲ್ಲ, ಆಚೆನೂ ಕೂಡ ಬರೋದಿಲ್ಲ ಅಂತ ಗೊತ್ತಾದ ನಂತರ ಅವರ ವಕೀಲರು ಎದುರು ಹಿರಿಯ ವಕೀಲರಂತ CV ನಾಗೇಶ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ವಾಪಸ್ ಬಂದರು. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಸಂಸದರಾಗಿದ್ದಂಥವ್ರು ಈ ರೀತಿಯಾಗಿ ನೂರಾರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ, ಏನು ಒಂದಷ್ಟು ಅತ್ಯಾಚಾರ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಶ್ವ ಮಟ್ಟದಲ್ಲಿ ಯಾವಾಗ ಸಾಕಷ್ಟು ಸುದ್ದಿ ಆಗಿತ್ತು. ಈ ಒಂದು ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂಥ ಅರ್ಜಿ ಕೂಡ ವಜಾಗೊಳಿಸಿರು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ವಜಾಗೊಳಿಸಿದ್ರೆ ಮತ್ತೆ ಅದು ಹಿಯರಿಂಗ್ ಬರೋಕ್ಕೆ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ಬೇಕಾಗುತ್ತೆ. ಸದ್ಯಕ್ಕೆ ಈಗಾಗಲೇ 8 ತಿಂಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಈಗ ಇನ್ನೂ ಕೂಡ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣದಿಂದ ಅವ್ರನ್ನ ಆಚೆ ಬರೋದಕ್ಕೆ ಭಾರಿ ಸಂಕಷ್ಟ ಇದೆ. ಹೀಗಾಗಿ ಯಾವ ವಕೀಲರು ಕೂಡ ಅವರನ್ನ ಉಳಿಸೋದಕ್ಕಾಗ್ಲಿ ರಕ್ಷಣೆ ಮಾಡೋದಕ್ಕಾಗ್ಲಿ ಯಾರು ಕೂಡ ಮುಂದೆ ಬರ್ತಿಲ್ಲ. ನ್ಯಾಯಾಧೀಶರು ಮತ್ತೆ ಸರ್ಕಾರಿ ಅಭಿಯೋಜಕರು ಕೇಳುವಂತ ಪ್ರಶ್ನೆಗಳಿಗೆ ಯಾರು ಕೂಡ ಉತ್ತರ ಮಾಡೋದಕ್ಕಾಗಿಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲದೂ ಕೂಡ ಸಾಕ್ಷಿಗಳನ್ನಾಗಿ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರು ಕೂಡ ಬದಲಾಗಬೇಕಾಗಿದೆ. ಅದೇ ರೀತಿ ಹೇಳಕ್ಕೆ ಸದ್ಯಕ್ಕೆ ವಕೀಲರು ಕೂಡ ನೇಮಕ ಆಗಬೇಕಾಗಿದೆ. ಹೀಗಾಗಿ ಕಾನೂನು ಹೋರಾಟ ಮುಂದುವರಿತಿದೆ ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.